ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮಲ್ಲೊಬ್ಬ ಯುವಕ. ಏನಂದರೆ ಇಷ್ಟು ದಿನ ಕೆಲವೊಂದು ವಿಚಾರಗಳಂದರೆ ನಾನು ಎಡಿಟಿಂಗ್ ಮಾಡಿ ಒಂದು ವ್ಲಾಗ್ ಮಾಡಿ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾಯಿದ್ದೆ. ಇವಾಗಿಂದ ಓನ್ ವಾಯ್ಸಲ್ಲಿ ಓನಾಗಿ ಅನಿಸೋದನ್ನು ಸ್ಟ್ರೈಟಾಗಿ ಒಂದೇ ಸಲ ಹೇಳೋಣ ಅಂತ ಬಂದಿದ್ದೀನಿ. ಇವಾಗ ಕೆಲವೊಂದು ಕೆಲಸಗಳನ್ನು ಕೆಲವೊಂದು ಬ್ರೇಕ್ ಆಗಿದೆ. ಅಂದರೆ ನಿಂತ ನೀರಾಗೋದಕ್ಕಿಂತ ಹರಿಯುವ ನದಿ ಆಗೋದಕ್ಕೋಸ್ಕರ ಸ್ಥಾನ ಪಲಾಟ ಮಾಡ್ತಾಯಿದ್ದೀನಿ. ಈಗ ಎಮ್-ಸ್ಟಾರ್ ಕಾಸ್ಟಿಂಗ್ ಏಜೆನ್ಸಿಗೆ ಬಂದಿದ್ದೀನಿ. ಏನಂದರೆ ಅಲ್ಲಿ ವಿಚಾರಗಳು ಒಂದೊಂದು ಸ್ಟೆಪ್ ಕೆಲವೊಂದು ರೆಫರೆನ್ಸ್ ಸಿಗುತ್ತೆ. ಯಾಕಂದರೆ ಯಾವುದೇ ವಿಚಾರ ಆದರೂ ಆರ್ಟಿಸ್ಟ್ ಆಗಬೇಕಂದ್ರೆ ಕಾಂಟ್ಯಾಕ್ಟ್ ಇರಬೇಕು. ಆ ಒಂದು ಮೂಲಕ ಆ ಒಂದು ಹೆಜ್ಜೆ ಇಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಿಮ್ಮ ಬೆಂಬಲ ಹಾಗೂ ನಿಮ್ಮ ಲೈಕ್, ಶೇರು, ಸಬ್ಸ್ಕ್ರೈಬರ್ ನನಗೆ ಮೋಟಿವೇಶನ್. ಕೆಲವೊಂದು ಫಂಬಲ್ ಆಗ್ತಾಯಿದೆ, ಫಸ್ಟ್ ಟೈಮ್ ಅಲ್ವಾ, ಅದಕ್ಕೋಸ್ಕರ ನಾನ್ ಸ್ಟಾಪಾಗಿ ಒನ್ ಟೇಕಲ್ಲಿ ಒಂದೇ ಸಲ ಹೇಳ್ತೀನಿ. ಇದು ಏಕನಾಥ. ಆ್ಯಂಡ್ ಮತ್ತು ನಿಮ್ಮ ಇದು ನನ್ನ ತಪ್ಪುಗಳು ಕೆಲವೊಂದು ಇರ್ಬೋದು, ನನ್ನ ಫಂಬಲ್ ಇರ್ಬೋದು, ಈ ಥರ ಮಾತಾಡೋವಂಥ ಸಜೆಷನ್ ಇರ್ಬೋದು, ನನಗೆ ಕಮೆಂಟ್ ಬಾಕ್ಸಲ್ಲಿ ಇದು ಮಾಡಿ. ಬಟ್ ಇವತ್ತಿಂದ ಈ ಕ್ಷಣದಿಂದ ಇನ್ನೊಂದು ವೀಡಿಯೋ ಸ್ಟಾರ್ಟ್ ಆಗುತ್ತೆ. ಇದು ಆ್ಯಕ್ಚುಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಅಲ್ವಾ. ನನಗೆ ಅನಿಸ್ದಾಗಿ ಪ್ರೆಸೆಂಟ್ ಮೂಮೆಂಟ್ ಏನೇನು ಫೇಸ್ ಮಾಡ್ತೀವಿ, ಕೆಲವೊಂದು ವಿಚಾರಗಳು ಕ್ಯಾಪ್ಚರ್ ಮಾಡುವಂಥದ್ದು ಇರ್ಬೋದು. ಇವತ್ತು ನನ್ನ ವಿಚಾರಗಳನ್ನ ಕ್ಯಾಪ್ಚರ್ ಮಾಡಿ ಹಾಕ್ತಾಯಿದ್ದೀನಿ ಯೂಟ್ಯೂಬ್ಗೆ. ಏನು ಎಡಿಟಿಂಗ್ ಇರೋಲ್ಲ, ಓನ್ಲಿ ಜಸ್ಟ್ ಫಾರ್ ದ ಟಾಕ್ ಬಿಟ್ವೀನ್ ಐ ಆ್ಯಂಡ್ ಯು ಅಷ್ಟೇ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೋಡ್ಬರೋಣ ಎಮ್-ಸ್ಟಾರ್ ಕಾಸ್ಟಿಂಗ್ ಏಜೆನ್ಸಿ ಹೋಗಿ ಬಂದಾದಮೇಲೆ ಏನು ವಿಚಾರ ಆಗುತ್ತೆ ವಿಡಿಯೋ ಮಾಡಿ ಹೇಳ್ತೀನಿ ನಿಮಗೆ. ಓಕೆ, ಬಾಯ್.